ಹಲೋ. ಹಲೋ ಅಣ್ಣ ಎಲ್ಲಿದ್ದಿ? ಹೊಲ್ತವಿಲ್ ಕಣವ. ಮನೆ ತಕ ಹೋದ್ಮೇಲೆ ಫೋನ್ ಮಾಡು. ಯಾಕವ? ಏನೋ ಒಂದು ಮಾತಾಡ್ಬೇಕು, ಹೊತ್ತೆ ಕೊಟ್ಟು ಮಾತಾಡ್ತೀನಿ. ಫೋನ್ ಮಾಡೋಣ, ನೀನು ಇರೋ ಜೊತೆಲಿ ಫೋನ್ ಮಾಡಿಗೆ ಹೋಗ್ಬಿಟ್ಟು. ಏನವ, ಏನು ಗಾಬರಿ ಆಗಿದೆಯಲ್ಲ? ನಾನೆಂತ ಗಾಬರಿ ಆಗಿದ್ದನು? ಗಾಬರಿ ವಿಷಯ ಎಲ್ಲ ಕತೆ ಮಾಡು. ನಿನ್ನ ಮನೆ ತಕ ಹೋಗಿ. ಹೋಯ್ತೀನಿ ತಾಡಿಲಿ. ಲೋ ಮಗ, ನಿಲ್ಸ್ಲ ಕೂಟ್ರ, ಊರ್ಗಡೆ ಬರ್ತೀನಿ. ಅವ್ವ ಈಗ ಹೊಟ್ಟಿ ತಕ ಹೋಯ್ತೇನೆ, ಯಾವುದೋ ಒಂದು ಹೋಯ್ತದೆ, ಹೋಗ್ಬಿಟ್ಟು ಮಾಡ್ತೀನಿ ಇರ್ಲ. ಸರಿ ಅಣ್ಣ, ಮಾಡು. ಮತ್ತೆ ಏನಂತ ಮಗ? ಮನೆ ತಕ ಹೋಗಿ ಮಾಡ್ತೀನಿ ಅಂತ ಕನಕ. ಅಯ್ಯೋ, ಆಮೇಲೆ ಮನೆ ಕಡೆ ಅನುಕೂಲ ಆಗವ್ರೆ ಮಗ. ಏನಾರ ಕೇಳ್ಗಿಳಾರ ಕಣೆ, ವರದಕ್ಷಿಣೆ ಗಿರದಕ್ಷಿಣೆ ಅಂತ ಕೇಳೋರು ಅಂತ ವಿದ್ಯದವ ಕೊಡಕ್ಕೆ. ಅಯ್ಯಕ ಎಂತ ವರದಕ್ಷಿಣೆ ಕೊಟ್ಟಾರ ಇವತ್ತಿನ ಕಾಲದಲ್ಲಿ? ಸುಮ್ ಕೂತ್ಕೋ. ಏನು ಕೊಡೋದೆ ಕಷ್ಟ ಕುಂತದ, ಎಣ್ಣಿಲ್ದಾನೆ ಏನು ದೇಶ ಹುಡ್ತಾ ಕೂತಾರ, ಗರಗರ ಬರವನ್ನ ಗೊತ್ತಾಗುತ್ತಾರೆ ಗಣ್ಣೋರೆಲ್ಲವ. ನೀನೇ ಹಿಂಗಂತೇದಿ? ಈಗ ಯಾರಕ್ಕೆ ವರದಕ್ಷಿಣೆ ಕೇಳೋರು? ಗಣ್ಣೋರೆ ಕಾಸು ಕೊಟ್ಟು ಮಾಡ್ಕೊಂಡು ಹೋಗ್ತಾರೆ ಅಂತದ್ರಲ್ಲಿ ಕೇಳಕ್ ಬತ್ತಿದ್ರ? ಅದಕ್ಕೆ ಕಣವ, ಆಮೇಲಿಂದ ಮೊದ್ಲು ಒಂಥರ ಆಮೇಲೆ ಒಂಥರ ಮಾತಾಡ್ಬೇಡ್ದಲ್ಲ. ಅದಕ್ಕೆ ಕೇಳ್ತಾ ಇರೋದು. ಆಮೇಲೆ ಮೊದಲೇ ಹೇಳ್ಬಿಡು, ಅವ್ರೇ ಬಡವರು, ಅವರು ಏನು ಕೊಡೋಕ್ಕಾಯ್ಕಿಲ್ಲ ಅಂತ. ಏನು ನೀನು ತಲೆಗೆಡ್ಸ್ಕೊಬೇಡ, ಸುಮ್ಕಿರು. ಯಾಕೆ ನಿನ್ನ ಮನೆ ಪರಿಸ್ಥಿತಿ ನನಗೆ ಗೊತ್ತಿಲ್ವಾ? ನೀನು ಹೇಳ್ಬೇಕಾ ನನಗೆ? ಅದಕ್ಕೆ ಕಣವ. ಅಲ್ಲ ಕನಕ, ನೀನು ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಇವಳು ಕವಿತಾ ಮಾತಾಡ್ತಾಳಲ್ಲ ಮಕ್ಕಳ್ದಂಗೆ, ಚಂದವಂಗೆ. ಈಗ ನಾವೇನೋ ನಮ್ಗಾರು ಗೊತ್ತು ಕ್ವಾಚ್ ಬುದ್ಧಿ ಅವಳ್ದು ಅಂತ. ಗೊತ್ತಿರೋರು ನಮ್ಗೆ ಸರಿ, ಗೊತ್ತಿಲ್ಲದವ್ರಿಗೆ ಬೇರೆಯವ್ರಿಗೆ ಹಿಂಗೆ ಮಾತಾಡಿದಾಗ ಹೆಂಗನ್ಸಕ್ಕಿಲ್ವಕ್ಕ? ಸುಮ್ಮನಿರು ತಾಯಿ. ನನಗೆ ನಿಜವಾಗ್ಲೂ ಮನೆ ಒಳಗೆ ತಲೆ ಕೆಟ್ಟಿ ಕೆರಡ್ದಂಗೆ ಆಯ್ತದೆ. ನನ್ನ ಮಗಳನ್ನ ಎತ್ತಾಗಾರು ಎಳ್ಕೊಬೋದು ಕವನನ್ನ, ಅವಳನ್ನಂತುವೆ ಅಯ್ಯೋ ಹುಚ್ಚು ಬಂದಂಗೆ ಆಯ್ತದೆ ಮನೆ ಒಳಗೆ. ಈಗ ನಾಳೆಗೆ ಬರ್ತಾಳೆ ಅಂತೆ, ನಾಳೆ 2,000 ರೂಪಾಯಿ ದುಡ್ಡು ಬೇಕು ಅಂತ ಕುಂತವಳೆ. ಎಲ್ಲವ ಥರನೇ ತಲೆ ಕೆಟ್ಟಿ ಕೆರೆ ಹಿಡ್ದಂಗೆ ಆಗ್ಬಿಟ್ಟದ ನನಗೆ. ಯಾರನ್ನು ಕೇಳೋಣ ನಂಗೆ ಆಗದೆ. 2,000 ರೂಪಾಯಿ ಬಟ್ಟೆಯ ಸರಿ ಬಿಡು, ಕೊಡು. ಒಂದು 500 ರೂಪಾಯಿ ತಗೋತಾಳಂತೆ ಲೆಗಿನ್ಸ್ನು ಪ್ಯಾಂಟ್ನು. ಈಗೇನು ಕಣ್ಣಿಗೆ ಬೇಕಾದಾಗೆ 500 ರೂಪಾಯಿ ಕೊಟ್ಟರೆ, ಒಂದು 300 ರೂಪಾಯಿ ಕೊಟ್ಟು ಟಾಪ್ ತಗೊಂಡ್ರು, ಒಂದು 200 ರೂಪಾಯಿ ಕೊಟ್ಟು ಲೆಗಿನ್ಸ್ ಪ್ಯಾಂಟ್ ತಗೊಂಡ್ರು ಸಾಕಾಯ್ಕಿಲ್ವಾ? ಇದೇ ಬೇಕಂತ ಡ್ರೆಸ್ಸಯ್ಯ ಮಾಲಲ್ಲೇ ತಗೋಬೇಕಂತೆ ಅವಳು. 2,000 ರೂಪಾಯಿ ಆಗ್ಬೇಕಂತೆ. ನಿಮ್ಮ ಹೊಟ್ಟೆಲಿ ಊಟದ್ನಲ್ಲ ನನ್ನ ಕರ್ಮ, ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೆ ಕಣದು. ಅಕ್ಕ ನೀನು ಬಿಟ್ಕೊಂಡಿದೀಯೇ, ಅದಕ್ಕೆ ಹಂಗೆ ಕುಣಿತಾರೆ. ನೀನು ಅದವಾಗಿ ನೀನು ಬುದ್ಧಿ ಕಲಿಸ್ಬೇಕು. ಕವನ್ನಂಗೆ ನೋಡಿ ಒಂದೇ ಸತಿ ಹೆಂಗೆ ಒಪ್ಕತ್ತು ಹಂಗೆ ಅವಳನ್ನ ಒಪ್ಸಕ್ಕಾಯ್ತಿದೆ ಅನ್ಕೊಂಡಿದ್ಯಾ? ನೋಡಿ ಸುಮ್ಕಿರು, ಹೆಂಗೆ ಕಲಿಸ್ತಾಳೆ ಅಂತ. ಅಯ್ಯೋ, ನನಗಂತೂ ನಿಜವಾಗ್ಲೂ ಸಾಕಾದಂಗೆ ಆಗದೆ ಕಣವ. ಏನು ಮಾಡಬೇಕು ಅಂತಲೇ ಗೊತ್ತಾಯ್ತೇ ಇಲ್ಲ. ಹೆಂಗೆ ಮಾಡಿಯೋ ಏನೋ, ಅವಳು ಮದುವೆ ಮಾಡೋಕ್ಕೆ ಸಾಕಾದಂಗೆ ಆಯ್ತದೆ ಮಾತ್ರ ನಿನಗೆ. ಅಯ್ಯೋ, ಅವಳು ಕಟ್ಕೊಳ್ಳೋ ಪುಣ್ಯಾತ್ಮ ದೇವ್ರು ಕುಂತಿದ್ದಾನೋ ಸುಮ್ಕಿರವ. ಲೇ ಏನು? ಉರ್ಮಿಳಾ ಫೋನ್ ಮಾಡಿದ್ಲು ಯಾಕ ಕಣೆ? ನೀನು ಕೂಟ್ ಮಾತಾಡ್ಬೇಕು ಅಂತಲ್ಲ? ಕೊಡಿ, ಮಾತಾಡ್ತೀನಿ. ಅದೇನು? ನೀನು ಇರೋಣ, ಅದಕ್ಕೆ ಕೂಡ ಏನೋ ಮಾತಾಡ್ಬೇಕು ಅಂತ ಅಂದ್ಲು. ಮಾಡ್ಕೊಡ್ತೀನಿ, ಅದೇನು ಕೇಳು. ಸರಿ ಆಯ್ತು. ಹಲೋ ಹಲೋ. ಹೇಳವ. ಏನೋ ಅದಕ್ಕೆ ಕೊಟ್ಟು ಮಾತಾಡ್ಬೇಕು ಅಂದತ್ತೆ. ಅಯ್ಯೋ ಅದೇ ಕಣಕ್ಕೆ, ಹೆಣ್ಣು ನೋಡಕ್ಕೆ ಹೇಳಿದ್ರಲ್ಲ ಮಗಿಂಗೆ ಗಿರಿಸಂಗೆ, ಅದ್ರ ಸುದ್ದಿ ಮಾತಾಡಕ್ಕೆ ಅಂದ್ಬಿಟ್ಟೆ ಹೆಂಗೆ ಮಾಡಿದೆ. ಹೇಳು ಮಗ, ಏನು ಸಮಾಚಾರ? ಅಯ್ಯೋ ಅದಕ್ಕೆ ಅದೇ ಅವತ್ತು ಲಕ್ಷ್ಮಕ್ಕ ಬಂದಿತ್ತಲ್ಲ, ನನ್ನ ಜೊತೆ ಕರ್ಕ ಬಂದಿತ್ತಿಲ್ವಾ ನಾನು ಶಾಸ್ತ್ರ ಕೇಳಕ್ಕೆ ಅಂದ್ಬಿಟ್ಟು. ಅವ್ರಿಗೆ ಅವ್ರ ಮನೇಲಿ 2 ಹೆಣ್ಣೈಕ್ಲವೆ. 2 ಕಾಲೇಜಲ್ಲಿ ಓದ್ತಾವೆ. ಹಿರಿ ಮಗಳು ಚೆನ್ನಾಗದೆ, ಒಳ್ಳೆ ಲಾಯಕ್ಕಾಗಿ ಲಕ್ಷಣವಾಗಿ. 2 ಚೆನ್ನಾಗವೆ. ಹಿರಿದು ಇನ್ನೂ ಚೆನ್ನಾಗದೆ. ಅವರು ಬೇಕಾದ್ರೆ ಕೇಳಿದ್ರೆ ಮಾಡಾರೇನೋ. ಅದಕ್ಕೆ ಕೇಳೋಣ ಹೆಂಗೆ ಅಂದ್ಬಿಟ್ಟು ಹಂಗೆ ನಿಮ್ಗೆ ಕೇಳೋದು ಅನ್ಕೊಂಡು ಮಾಡಿದೆ ಕಣಕ್ಕೆ. ಅಯ್ಯೋ ಕೇಳವ, ನಮ್ಮ ಇನ್ನೂ ನಂಟ್ರಿ ಆದಂಗೆ ಆಯ್ತಲ್ಲ, ಇನ್ನೇನು ಕೇಳು ನೋಡೋದ ಮಾಡ್ಕೊಳಕ್ಕಾಯ್ತದೆ. ಇನ್ನೂ ಒಳ್ಳೇದೇ ತಾನೆ, ಗೊತ್ತಿರೋ ಜನ ಆದ್ರೆ ಇನ್ನೂ ಒಳ್ಳೇದಲ್ವಾ? ಒಟ್ಟಿಗೆ ಹುಡುಗಿ ಕಡೆ ಹೆಂಗೆ ಏನು ಕಾಲೇಜ್ ಗಿಲೇಜ್ಗೆ ಹೋಯ್ತಾರೆ ಅಂತೀಯೇ? ಅಯ್ಯೋ ಅದಕ್ಕೆ ಏನಂದಿರೋ ನೀವು? ಅವು ತಿಂದಂಥ ಮಕ್ಕಳು ಕಣಕ್ಕೆ, ಅವು ತಿಂದಂಥ ಮಕ್ಕಳು ನಿಜವಾಗ್ಲೂ. ಅಷ್ಟು ವರ್ಷದ ಕಾಲೇಜ್ಗೆ ಹೋದ್ರು ಯಾವುದೇ ಥರದ್ದು ಇಲ್ಲ ಕಣಕ್ಕೆ. ಒಟ್ಟಿನಲ್ಲಿ ಎಂಗೇಜ್ಮೆಂಟ್ ಆಗ್ಬಿಟ್ಟು ಮಳವಳ್ಳಿ ತಾವು ಯಾವುದೋ ಊರಲ್ಲಿ ಎಂಗೇಜ್ಮೆಂಟ್ ಆಗಿ ಯಾರೋ ತೋರಾಕಿದ್ರು ನಮ್ಮೂರೇ. ಅಷ್ಟದೇ ಇಷ್ಟದೇ ಏನದೇ ಇದದೇ ಅನ್ಕೊಬಿಟ್ಟು ಏನೇನೋ ಹೇಳ್ಕೊಂಡು ಸುಳ್ಳು ಹೇಳ್ಕೊ ಬಂದ್ಬಿಟ್ಟು ಎಂಗೇಜ್ಮೆಂಟ್ ಆದಮೇಲೆ ಇವ್ರಿಗೆ ಗೊತ್ತಾಯ್ತು ಅವ್ರು ಹೇಳ್ತಿರ್ದಾರ ಸುಳ್ಳು ಅಂತವ. ಆಗ ಎಂಗೇಜ್ಮೆಂಟ ಕಿತ್ತಾಕಿದ್ರು. ಆ ವಿಷಯ ನಿಮ್ಗೆ ಹೇಳ್ಬೇಕಲ್ವಾ? ಇನ್ನು ನಾಳೆ ದಿವಸಕ್ಕೆ ಹೇಳ್ದಂಗೆ ತೋರಿದ್ಲು ಅಂತ ಅನ್ಬೇಡ್ದಲ್ಲ. ಹಂಗೆ ಬೇರೆ ಆಗಿತ್ತವ. ಒಟ್ಟು ಬತ್ತವೈತಾ ಇತ್ತ ಹುಡುಗ? ಅಯ್ಯೋ ಇಲ್ಲ ಕಣಕ್ಕೆ, ಬರೋದು ಇಲ್ಲ ಏನೂ ಇಲ್ಲ. ಎಂಗೇಜ್ಮೆಂಟ್ ಆದಮೇಲೆ ಹುಡುಗ ಬಂದು ಹೋಯ್ತಿದ್ದಿಲ್ಲ, ಏನೂ ಇಲ್ಲ. ಅದೇ ಅಷ್ಟೊತ್ತಿಗೆ ಇವ್ರಿಗೆ ಯಾರೋ ಮುಖಾಂತರ ಗೊತ್ತಾಯ್ತು ಅವ್ರು ಹೇಳ್ತಿರೋದು ಸುಳ್ಳು ಅಂತವ. ಆಮೇಲೆ ನಾವೇ ಖರ್ಚಾಕ ಮಾಡ್ಕೊತೀವಿ ಅಂದ್ಕೊಂಡು ಬತ್ತವ ಏನೇನೋ ಇವ್ರನ್ನೇ ಮಾಡಬೇಕು ಅಂತ ಅಂದರು. ಅದಕ್ಕೆ ಹಂಗೆ ಕಿತ್ತಾಕಿದ್ರು. ಅದಕ್ಕೆ ಆ ವಿಷಯ ಹೇಳ್ಬಿಟ್ಟು ನಿಮಗೆ ಹೇಳೋದು ಅನ್ಕೊಂಡಂಗೆ ಮಾಡಿದೆ. ಮಾತ್ರ ಮಕ್ಕಳು ಮಾತ್ರ ತಿಂದಂತೆವು ಮಾತ್ರ. ಆಯಿತು ಮಗ, ಈಗ ನಾವೇ ಈಗ ಸದ್ಯಕ್ಕೆ ಗಿರೀಶ್ ಮದುವೆ ಮಾಡಲೇಬೇಕು.
ಹೆಂಗೂ ಸಂಬಂಧನೇ ಆಗದಲ್ಲ ನೋಡೋದು ತಡವಿಲ್ಲಿ ನಿಮ್ಮ ಅಣ್ಣನ್ ಕೊಡ್ತೀನಿ ಮಾತಾಡು. ಹಾ ಕೊಡಿ ಕೊಡಿ ಹಲೋ ಅಣ್ಣ. ಅದೇ ಕನ್ನಡ ಇದು ರಾಮಣ್ಣನ ಮಗಳನ್ನೇ ಮಾಡ್ಕೊಳ್ಳೋದ ಗಿರಿಸುನ್ಗೆ. ಅದೇ ಅವತ್ತು ಬಂದಿದ್ರಲ್ಲ ಲಕ್ಷ್ಮಕ್ಕ ಅವ್ರ ಮಗಳನ್ನ. ಓ ನಮ್ಮ ರಾಮನ ಮಗಳಾದ್ರೆ ಇನ್ನೂ ಖುಷಿನೇ ಅಲ್ವಾ? ಆಯ್ತು ತೋರು ಈಗೇನಂತೆ? ಅದೇ ಕನ್ನಡ ಎಂಗೇಜ್ಮೆಂಟ್ ಆಗಿ ಅದೊಂಚೂರ ಮೊದಲು ಎಂಗೇಜ್ಮೆಂಟ್ ಆಗಿ ಕಿತ್ತೋಗಿತ್ತು. ಅದಕ್ಕೆ ವಿಷಯ ಹೇಳದ ನೋಡದ ಮಾಡ್ಕೊಂಡಿರ ಹೆಂಗೆ ಅಂತ ಕೇಳೋದಂತ ಮಾಡಿದೆ. ಅವ್ವ ನಾನೊಂದು ಮಾತು ಹೇಳೋಣ. ನಾವು ಅಂಥ ಸಣ್ಣ ಜನಗಳಲ್ಲ. ಏನೋ ಹಿಂದ್ಗಡೆ ಎಂಗೇಜ್ಮೆಂಟ್ ಆಗಿತ್ತಂತೆ ಕಿತ್ತೋಗಿತ್ತಂತೆ ಅಂತ ಹಿಂದ್ಲವು ಮುಂದ್ಲವು ಮಾತಾಡೋ ಜನಗಳು ನಾವಲ್ಲ. ನಿನಗೆ ಗೊತ್ತು, ನನ್ನ ತಂಗಿಯಾಗಿ ನಿನಗೆ ನಿಮ್ಮ ಅಣ್ಣ ಏನು ಅಂತ ಗೊತ್ತಿಲ್ವಾ? ಅವೆಲ್ಲ ಬೇಡ. ಹುಡುಗಿ ನಗ್ನಗಿತ ಒಪ್ಕೊಂಡ್ರೆ ಹುಡುಗ ಹುಡುಗಿ ನೋಡಲಿ ಒಪ್ಕೊಳ್ಳಿ, ನಾವು ನೋಡೋದ ಅವರು ಬಂದು ನೋಡಲಿ ಒಂದು ಮಯ್ಯ ನೋಡಿ ಒಪ್ಕೊಂಡ್ಮೇಲೆ ತಾನೇ ಮುಂದುದಾರಿ ಬಂದು ನೋಡ್ತೀವಿ ಬಿಡವ. ಅದಕ್ಕೆ ಕನ್ನಡ ಮಾತ್ರ ಮಕ್ಳು ಮಾತ್ರ ಒಳ್ಳೆ ಮಕ್ಳು ಕನ್ನಡ. ನಾನು ಆಗ್ಲಿಂದ ನೋಡಿಲ್ವಾ ಗಿರೀಸುನ್ಗೆ ಹೊಸಿ ಚೆನ್ನಾಗಿ ಜೋಡಿ ಹಾಕಿಲ್ಲ. ಹೆಣ್ಣು ಭಾಳ ಚೆನ್ನಾಗದೆ. ಬೇಕಾದ್ರೆ ನಾನು ಫೋನಲ್ಲಿ ಫೋಟೋ ನೋಡೇ ಕಳಿಸ್ಕೊಡ್ತೀನಿ ಹೆಣ್ಣಿಂದ. ಇದು ಸಣ್ಣ ಫೋನವ, ಇದರಲ್ಲಿ ಫೋಟೋಗಳು ಬರೋಕಿಲ್ಲ. ಸಣ್ಣ ಫೋನಕ್ಕಲ್ಲ ಇದು. ಇರು ಬಂದೇ ನೋಡ್ತೀವಲ್ಲ, ಬರೋದ ನೋಡೋದ. ಭಾನುವಾರ ದಿವಸ ಬಂದ್ಬಿಡ್ತೀವಿ. ಗಿರೀಸ ನಾನು ನಿಮ್ಮ ಹೊತ್ತಿಗೆ 3 ಜನ ಬಂದು ನೋಡ್ಕೊ ಬರ್ತೀವಿ. ಫಸ್ಟು ನಮ್ಗೆ ಒಪ್ಪಿಗೆ ಆದರೆ ಇನ್ನು ಮುಂದಕ್ಕೆ ನೋಡೋಕ್ಕಾಯ್ತದೆ. ಆಮೇಲೆ ಬೇಕಾದ್ರೆ ಶಾಂತಿ ಗಂಡಂಗೂ ಫೋನ್ ಮಾಡಿ ಹೇಳೋಕ್ಕಾಯ್ತದೆ. ಹುಂಕರ ಅಷ್ಟು ಮಾಡೋಣ. ಹುಂಕಂತೆ ಬಂದು ನೋಡಲಿ, ನೀವಿಬ್ಬರು ನೋಡ್ಕೊಳ್ಳಿ. ಗಿರೀಸ್ ನೋಡಲಿ, ಒಪ್ಕೊಂಡ್ಮೇಲೆ ನೋಡೋಕ್ಕಾಯ್ತದೆ. ಆಮೇಲೆ ಇನ್ನೊಂದು ಸಮಸ್ಯೆ ಕನ್ನಡ. ಏನವ? ಅದೇ ಹಿಂಗೆ ಎಂಗೇಜ್ಮೆಂಟು ಕಿತ್ತೋಯ್ತಲ್ಲ, ಇನ್ನು ಯಾಕೆ ಮನೇಲಿ ಕುತ್ಕೋಬೇಕಲ್ಲ ಅಂದ್ಬಿಟ್ಟು ಫೀಸ್ ಕಟ್ಬಿಟ್ಟು ಕಾಲೇಜ್ ಬೇರೆ ಸೇರಿಸ್ಬಿಟ್ಟವ್ರೆ. ಇದೊಂದು ವರ್ಷ ಓದನೇಬೇಕು ಬೇರೆ. ಅವ್ವ ಇನ್ನೂ ಹೋಗೋದು ಬರೋದು ನೋಡೋದು ಮುಟ್ಟೋದು ಇನ್ನೂ ಟೈಮ್ ಅದೇ. ಅದ್ರ ಪಾಡ್ಗೆ ಅದು ಕಾಲೇಜ್ಗೆ ಹೋಗ್ಲಿ. ಭಾನುವಾರ ರಜೆ ಇರ್ತದೆ, ನಾವು ಬಂದು ನೋಡ್ತೀವಿ. ಒಪ್ಕೊಂಡ್ಮೇಲೆ ಒಪ್ಪಿಗೆ ಆಯ್ತಾ, ಅವ್ರು ಹುಡುಗನ ಒಪ್ಪಬೇಕು, ನಾವು ಹುಡುಗಿ ಒಪ್ಪಬೇಕು. ಒಪ್ಪಾದ್ಮೇಲೆ ತಳಾರದಿಂದನೇ ಮಾಡ್ಕೊಳ್ಳೋದು ಬಿಡು. ಇದೊಂದು ವರ್ಷ ಓದೇ ಬಿಡಲಿ. ಅದಕ್ಕೂ ಏನು ಅಭ್ಯಂತರ ಇಲ್ಲ. ಮದುವೆ ಆದಮೇಲೆ ಓದಿಸಿ ಅಂದ್ರೂ ಬೇಕಾದ್ರೆ ನಾವು ಓದಿಸ್ತೀವಿಕಲ್ಲ. ಏನು ಮನೇಲಿ ಏನು ಕಡಿಬೇಕಾಯ್ತು ಕುತ್ಕೊಂಡು ಓದ್ಲಿ ಬಿಡು. ಅಯ್ಯೋ ಅಣ್ಣ, ನಿಜಕ್ಕೂ ನಿನ್ನ ಮನಸ್ಸು ಭಾಳ ದೊಡ್ಡ ಗುಣ ಕಣ. ಓದಿಸ್ತೀನಿ ಅಂತ ಅಂದಲ್ಲ ನಿನ್ನ ಸೊಸೆಯ. ನಿಜಕ್ಕೂ ಭಾಳ ದೊಡ್ಡ ಗುಣ. ಅವ್ವ ವಿದ್ಯಾಭ್ಯಾಸವ ಹಾಳು ಮಾಡೋಕ್ಕೆ ಹೋಗ್ಬಾರ್ದು. ಓದೋ ಮಕ್ಕಳನ್ನ ಓದಿಸ್ಬೇಕು. ಓದ್ತೀನಿ ಅಂದರೆ ಮೈಸೂರಿಗೆ ಅವ್ನು ಗಿರೀಸ ಹೆಂಗೆ ಹೋಯ್ತಾನೆ, ಅವ್ನು ಫ್ಯಾಕ್ಟ್ರಿಗೆ ಹತ್ರ ಎಲ್ಲಾರು ಕಾಲೇಜ್ ಸೇರಿಸೋದು. ಓದ್ತೀನಿ ಅಂದ್ರೆ ಓದ್ಲಿ ಬಿಡು ಮುಂದಕ್ಕೂ. ಅದಕ್ಕೆಲ್ಲ ನೀನು ತಲೆಗೆಡ್ಸ್ಕೊಬೇಡ. ಹೆಂಗೋ ಬಿಡೋಣ. ನಿಜಕ್ಕೂ ನಿನ್ನ ಮಾತು ಕೇಳಿ ಭಾಳ ಸಂತೋಷ ಆಯಿತು ಕನ್ನಡ. ಆಯಿತು ಹಂಗಾರೆ ನಾನು ಅವ್ರು ಕೇಳ್ಬಿಟ್ಟು ಭಾನುವಾರ ನಾನು ಇನ್ನೂ ಅವ್ರ ಕುಟ್ಟು ಏನೂ ಮಾತಾಡಿಲ್ಲ ಅಣ್ಣ. ಕೇಳ್ತೀನಿ ನೋಡೋದ ಅಕ್ಕನು ಅಣ್ಣ ಏನಂದದು. ಅಕಸ್ಮಾತ್ ಕರ್ಸವ ಅಂದರೆ ನೀನು ಫೋನ್ ಮಾಡ್ತೀನಿ. ಭಾನುವಾರ ಹೆಂಗೂ ಗಿರಿಸಿನ ರಜೆ ಇರ್ತದಲ್ಲ, ಬಂದ್ಬಿಡಿ ಮತ್ತೆ. ಆಯ್ತು ಬರ್ತೀವಿ ಬಿಡು. ಆಯಿತು ಸರಿ ಕನ್ನಡ. ಆಯಿತು ಮುಡ್ಗನ. ಮುಡ್ಗ್ರವ ಮಡ್ಗು. ಅಕ್ಕ ಕೇಳಿಸ್ಕೊಂಡ? ಅಯ್ಯೋ ಮಗ, ನಿಜಕ್ಕೂ ಅವರು ಅಲ್ಲಿ ನೋಡಕ್ಕೆ ಮಾತ್ರ ಚೆನ್ನಾಗವ್ರೆ, ಒಳ್ಳೆಯವ್ರಂಗೆ ಕಂಡ್ರು ಅಂತ ಅಲ್ಲ, ನಿಜಕ್ಕೂ ಭಾಳ ಒಳ್ಳೆಯವ್ರು ಕಣ್ ಮಗ. ಓದಿಸ್ತೀನಿ ಅಂತ ಅಂದ್ರಲ್ಲ, ನಿಜಕ್ಕೂ ಓದಿಸ್ತೀನಿ ಅಂದರೆ ಇವಳು ಒಪ್ಕೊತಾಳೆ ಮತ್ತೆ ಓದ್ತಾಳೆ ಕಣ್ ಮಗ. ಕವನ ಓದಿ ಚೆನ್ನಾಗಿ ಓದ್ತಾಳೆ. ಓದಿಸ್ಲಿ ಬಿಡ್ಲಿ ಅಕ್ಕ, ಅವ್ರಿಗೇನು ಕಮ್ಮಿ ಆಗಿರೋದು. ಅಚ್ಚುಕಟ್ಟಾಗಿ ಮನೇಲಿ ಒಕ್ಕನ ಮಾಡ್ಕೊಂಡು ನಿಮ್ಮದೇ ಉಣ್ಕೊ ತಿನ್ಕೊಂಡು ಇರ್ತಾಳೆ. ಸುಮ್ಮನಿರು ನೀನು. ಅವ್ರ ಮನೆ ಅವ್ರು ಇಷ್ಟಪಟ್ಟು ಗಂಡ ಹೆಂಡತಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಓದು ಅಂದರೆ ಓದಲಿ, ಇಲ್ದಾರ ಬೇಡ ತಲೆ ಕೆಡ್ಸ್ಕೊಂಡು ಹಿಂಗೆಲ್ಲ ಕಣ್ ಮಗ. ಅಯ್ಯೋ ನಾನು ಅವ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕಿಲ್ಲವ. ಮದುವೆ ಮಾಡಿ ಕಳಿಸ್ಬೇಕು, ಗಂಡ ಮನೆ ಅಚ್ಚುಕಟ್ಟಾಗಿ ಅತ್ತೆ ಮಾವು ನೋಡ್ಕೊಂಡು ಇರಬೇಕು. ಅವ್ರ ಇಷ್ಟ ಅವೆಲ್ಲ. ನಾವು ಅವ್ರ ಮನೆ ಮದುವೆ ಮಾಡ್ಕೊಟ್ಮೇಲೆ ಅವ್ರ ಮನೆ ಮಾಲು ಅದು ಅವ್ರ ಇಷ್ಟಕ್ಕೆ ಬಿಟ್ಟಿದ್ದು. ಏನಾರ ಇಲ್ಲಿ ಅವ್ರ ಬಾಯಲ್ಲಿ ಅದೊಂದು ಮಾತು ಬತ್ತಲ್ಲ, ಭಾಳ ಖುಷಿ ಆಯ್ತು ಕಣ್ ಮಗ. ಏನು ಭಾನುವಾರ ಬರೋ ಕೇಳೋಣ ಮತ್ತೆ. ಸರಿ ಆಯಿತು, ಅಷ್ಟು ಮಾಡು ಮತ್ತೆ. ಇನ್ನೇನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ. ನಿಜಕ್ಕೂ ಹೆಣ್ಮಕ್ಳು ಓದಿಸ್ತೀವಿ ಅಂತ ಅಂದ್ರಲ್ಲ, ನನ್ನ ಮಗಳನ್ನ ನನಗೆ ಎಷ್ಟು ಸಂತೋಷ ಆಯಿತು ಅಂತ. ಪಾಪ ಭಾಳ ಒಳ್ಳೆ ಜನ ಬಂದು ನೋಡಲಿ. ಹೆಂಗೋ ನನ್ನ ಮಗಳು ಅಚ್ಚುಕಟ್ಟಾಗಿ ಸೇರ್ಕೊಂಡ್ರೆ ಅಷ್ಟೇ ಸಾಕು. ಸರಿ ಕಣ್ರಪ್ಪ ಬರೋರ ಮತ್ತೆ. ಹಂಗೆ ವಿಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ. ನಮಸ್ಕಾರ.